ಬಿರಿಯಾನಿ ತಿಂದಿದ್ದಾನೆ ಹೇಳ್ತಿದ್ದಾರೆ ನಿಮ್ಮ ಉತ್ತರ ಅಲ್ವಾ ಯಡಿಯೂರಪ್ಪ ಕೂಡ ಅಲ್ವಾ ತಲೆಯಲ್ಲಿ ಬುದ್ಧಿ ಇಲ್ದಿರೋ ಅಯೋಗ್ಯರ ಬಾಯಲ್ಲಿ ಏಕವಚನನೇ ಬರೋದು. ಆದ್ರಿಂದ ಅವ್ರ ಅಯೋಗ್ಯತನ ಅವ್ರ ನಾಲ್ಗೆನೆ ತೋರಿಸುತ್ತೆ. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಇದೇ ಇಫ್ತಿಯಾರ್ ಕೂಟಕ್ಕೆ ಹೋಗ್ಬೇಕಾದ್ರೆ ಮಾತ್ರ ಟೋಪಿ ಹಾಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಕುತ್ಕೋಬೇಕು. ಇವರು ದಸರಾ ಆಚರಣೆಗೆ ಬರ್ಬೇಕಾದ್ರೆ ಅರ್ಷ್ಟ ಕುಂಕುಮ ಇಟ್ಕೊಳ್ಳಲ್ವಂತೆ. ಇದ್ಯಾ ನ್ಯಾಯ ಇದು? ತಾಕತ್ತಿದ್ರೆ ಅರ್ಷ್ಟ ಕುಂಕುಮ ಇಟ್ಟು ಬಳೆ ತೋರಿಸಿ ಮಾಡಕ್ ಹೇಳ್ರಿ. ಮಸೀದಿಗಳಿಗೆ ಹೆಣ್ಣು ಮಕ್ಕಳು ಹೋಗ್ಬೇಕು ಅಂತಂದ್ರೆ ತಲೆನ ಕವರ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಪದ್ಧತಿ. ಹಾಗೇನೆ ದೇವರ ಮುಂದೆ ನಿಂತಾಗ ಕುಂಕುಮ ಇಟ್ಕೊಳ್ಬೇಕು ಅಂತಂದ್ರೆ ಅದು ಪದ್ಧತಿ. ಮುಷ್ತಾಕ್ ಅವರಿಗೆ ಈ ದ್ವಂದ್ವ ಬರ್ಲಿಕ್ಕೆ ಕಾರಣವಾಗಿರೋದು ಕಾಂಗ್ರೆಸ್ ಸರ್ಕಾರ. ಹೌದೋ ಇಲ್ವೋ ಪಾಷಾ? ಮೇಡಮ್, ಫಸ್ಟ್ ನೋಡಿ, ಈಗ ಮಾತು ತುಂಬ ದೂರ ಇದು ಹೋಗ್ತಾ ಇದೆ. ಈ ನಾಡಹಬ್ಬ ಅಂತ ಹೇಳ್ತಾ ಇದಾರಲ್ಲ, ಆ ನಾಡಹಬ್ಬಕ್ಕೆ ಈ ಧರ್ಮ ಹಬ್ಬಕ್ಕೆ ನಾಡಹಬ್ಬ ಅಂತ ಈಗ ಮಾಡ್ತಾ ಇದ್ದಾರೆ. ಮುಂಚೆಯಿಂದ ಧರ್ಮ ಹಬ್ಬ ಇದ್ದಿದ್ದು, ಈಗ ನಾಡಹಬ್ಬ ಆಗ್ತಾ ಇರೋದು. ಆದರೆ ಒಂದು ಸಮುದಾಯದ ಹಬ್ಬ ಇದು. ನಾನು ಇದಕ್ಕೆ ಇದು ಮಾಡಲ್ಲ, ಸಮುದಾಯದ ಹಬ್ಬ. ಅವ್ರದ್ದು ಭಕ್ತಿ ಭಾವನೆ ಇರುತ್ತೆ, ಹಿಂದೂಗಳದ್ದು ಒಂದು ನೋವು ಇರುತ್ತೆ, ಒಂದು ಖುಷಿ ಇರುತ್ತೆ. ಆ ಇದರಲ್ಲಿ ನಾವು ನನ್ನನ್ನು ಕರೆದು ನಾನು ಒಂದು ಬೌಂಡ್ರಿ ಇರುತ್ತೆ, ಆ ಥರ ಮಾಡಿದ್ರೆ ಓಕೆ. ಇಲ್ಲ ಅಂದರೆ ಅಲ್ಲಿ ಹೋಗಿಬಿಟ್ಟು ಇದು ಆರತಿ ಅದು ಇದು ಎಲ್ಲ ಮಾಡ್ತಾಯಿದ್ರೆ ಹಿಂದೂಗಳಿಗೆ ಧಕ್ಕೆ ಆಗುತ್ತೆ. ಅವ್ರ ಧರ್ಮಕ್ಕೇನೋ ಮನಸ್ಸಿಗೆ ಧಕ್ಕೆ ಆಗುತ್ತೆ. ಆ ಧಕ್ಕೆ ಆಗೋದು ಕೆಲಸ ಏನಕ್ಕೆ ಮಾಡ್ತಾರೆ ಈ ಗೌರ್ಮೆಂಟು. ಇನ್ನೊಂದೇನು, ಈ ಇದರಲ್ಲಿ ಏನಾಗ್ತಾ ಇದೆ, ಹಿಂದೂ ಮುಸಲ್ಮಾನ ಅಂತ ಬರ್ತಾ ಇದೆ, ಎಲ್ಲ ಅಪೋಸ್ ಮಾಡ್ತಾ ಇದ್ದಾರಲ್ಲ ಇವರು ಒಂದು ಮಾತು ನಾನು ಹೇಳ್ತೀನಿ. ಇವರು ಬಾನು ಮುಷ್ತಾಖು ಮುಸಲ್ಮಾನು ಅಂತ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೂಫಿಯಾ ಖುರೇಶಿ ಯಾರು ಮೇಡಮ್? ಮುಸಲ್ಮಾನ ಅಲ್ಲ. ಸೂಫಿಯಾ ಖುರೇಶಿ ಯಾರಂತ ಹೇಳಿ ಅಲ್ಲ, ಎಮ್ಮೆ ಏನು ಹೇಳಿದ್ರಲ್ಲ, ಆತಂಕವಾದಿ ಕಾ ಬೆಹನ್ ಅಂತ ಹೇಳಿದ್ರಲ್ಲ. ಇದೇ ಗೌರ್ಮೆಂಟ್, ನಿಮ್ ಗೌರ್ಮೆಂಟ್ ಬಿಜೆಪಿನವರು ಸೂಫಿಯಾ ಖುರೇಶಿಗೆ ಆತಂಕವಾದಿ ಕಾ ಬೆಹನ್ ಪಾಕಿಸ್ತಾನಲ್ಲಿ ನುಗ್ಗಿ ಹೊಡೆದು ಅಂತ ಹೆಂಗಸಿಗೆ ಮಹೇಶ್ ಅವರು ಇನ್ನೊಂದು ನೋಡಿ ಮೇಡಮ್, ಇದ್ರ ಬಗ್ಗೆ ನೋಡಿ, ಈ ಹಬ್ಬದ ಬಗ್ಗೆ ನಾವು ಮುಸಲ್ಮಾನು ಹೇಳ್ತಾ ಇಲ್ಲ ನಮ್ಮ ಮುಸಲ್ಮಾನ ಕಳಿಸ್ಬಿಟ್ಟು ನೀವು ಪೂಜೆ ಮಾಡಿ ನಾವು ಖುಷಿ ಆಗ್ಬಿಡ್ತೇವೆ ಅಂತ. ನಮ್ಮ ಒಳಗಡೆ ಪರಿಸ್ಥಿತಿ ಏನಿದೆ ಅದು ನೋಡ್ಲಿ ಫಸ್ಟ್. ಏನೇನ್ ಪ್ರಾಬ್ಲಮ್ ಇದೆ, ಏನ್ ಮಾತು ಕೊಟ್ಟು ಬಂದ್ರು ಇವ್ರಿಗೋಸ್ಕರ ಎಷ್ಟು ಈ ಸಾಲಿ ಮುಸಲ್ಮಾನ ತುಂಬಾ ಬಲಿದಾನ ಕೊಟ್ಟು 90% ವೋಟ್ ಹಾಕಿ ಗೌರ್ಮೆಂಟ್ ಬಂದಿದ್ಮೇಲೆ ಒಂದು ಮಾತು ನಮ್ದು ನಡೀತಾ ಇಲ್ಲ. ಒಂದು ಮಾತನ್ನು ಆ ಮಾತು ಮೇಲೆ ನಾನು ಹೇಳ್ತಾ ಇರೋದು. ನೋಡಿ, ಇದು ಅವ್ರಿಗೆ ಅವಕಾಶ ಕೊಡ್ಲಿ, ಪೂಜೆ ಮಾಡೋಕ್ಕೆ ಮಾಡ್ಕೊಳ್ಳಿ, ಏನೋ ಮಾಡ್ಕೊಳ್ಳಿ. ಆದರೆ ಮುಸಲ್ಮಾನಿಗೆ ನಾವು ಇದು ಮಾಡಿದ್ದೀವಿ, ಅವಕಾಶ ಕೊಟ್ಟಿದ್ದೀವಿ ಮಾಡೋಕ್ಕೆ ಅಂತ ನಮ್ಮ ಇದಿದ್ರೆ, ಅದೇ ರಾಹುಲ್ ಗಾಂಧಿ ಅವ್ರು ಬಂದ್ರಲ್ಲ ಫ್ಲೇವರು ರುಬ್ಬಿನ್ ಕಟ್ ಮಾಡೋಕ್ಕೆ, ಅದಕ್ಕೆ ಕಳಿಸಿ ನೀವು. ಇಲ್ಲ ಅಂದರೆ ಅಪ್ಪು ಹೆಸರು ಅಪ್ಪು ರಾಜ್ಕುಮಾರ್ ಅವ್ರ ಮಗ ಅಪ್ಪು ಇದ್ದಾರಲ್ಲ, ಅವ್ರ ಹೆಸರಿಂದ ಯೂನಿವರ್ಸಿಟಿ ಕಟ್ಬಿಟ್ಟು ಆ ರುಬ್ಬಿನ್ ಕಟ್ ಮಾಡಲಿ. ಕೇವಲ ಹಿಂದೂಗಳ ಹಬ್ಬ ಸಾರ್ವತ್ರಿಕ ಹಬ್ಬ ಆಗಬೇಕು, ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಸಾರ್ವತ್ರಿಕ ಆಸ್ತಿ ಆಗಬೇಕು, ಹೀಗೆ ಯಾಕೆ ಅಂತ ಹೇಳಿ ಪ್ರಶ್ನೆ. ಮೇಡಮ್, ಸಂವಿಧಾನದ ಪ್ರಕಾರ ಎಲ್ಲ ಸಾರ್ವಜನಿಕ ಸ್ಥಳಗಳು ಕೂಡ ಎಲ್ಲರಿಗೂ ಸಂಬಂಧಪಟ್ಟದ್ದು. ಇದು ನಾನು ಮೊದಲೇ ಹೇಳ್ತಾ ಇದ್ದೀನಿ, ಇದು ಸರ್ಕಾರ ನಿಂತು ಆಚರಣೆ ಮಾಡ್ತಾ ಇರುವಾಗ, ಸರ್ಕಾರ ನಿಂತು ಆಚರಣೆ ಮಾಡ್ತಾ ಇದೆ ಅಂದಾಗ ಇದು ರಾಜ್ಯದ ಎಲ್ಲ ಜನರಿಗೂ ಸಂಬಂಧಪಟ್ಟದ್ದು. ಎಷ್ಟು ಜನ ಬರ್ತಾರೋ, ಎಷ್ಟು ಜನ ಬರಲ್ವೋ, ಎಷ್ಟು ಜನ ನಂಬ್ತಾರೋ ನಂಬಲ್ವೋ ಅದು ಬೇರೆ ವಿಚಾರ, ಅದು ವೈಯಕ್ತಿಕ, ಪ್ರತಿಯೊಬ್ಬರಿಗೂ ಅದು ಅವಕಾಶ ಇದೆ. ಸರ್ಕಾರವೇ ಮುಂದೆ ನಿಂತು ಮಾಡುವ ಈ ಸಂದರ್ಭದಲ್ಲಿ ಇಲ್ಲೂ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ, ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಪ್ರತಿಯೊಬ್ಬ ವಾಸಿನೂ ಕೂಡ ಇದಕ್ಕೆ ಬಾಧ್ಯಸ್ಥ. ಯಾಕೆಂದರೆ ಸರ್ಕಾರ ನಮ್ಮ ತೆರಿಗೆ ಹಣದಲ್ಲಿ ಈ ಉತ್ಸವನ ಮಾಡ್ತಾ ಇರೋದು. ಮುಸಲ್ಮಾನರ ತೆರಿಗೆ ಹಣನೂ ಇದೆ, ಹಿಂದೂಗಳ ತೆರಿಗೆ ಹಣನೂ ಇದೆ. ಎಲ್ಲರ ತೆರಿಗೆ ಹಣದಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವ ಸಂದರ್ಭದಲ್ಲಿ ಯಾರನ್ನ ಆಯ್ಕೆ ಮಾಡುವಾಗ ಇವರು ಪೂಜೆ ಮಾಡ್ತಾರಾ, ಇವರು ಪೂಜೆ ಮಾಡಲ್ವಾ, ಇವರು ಹೆಣ್ಣ, ಇವರು ಗಂಡ, ಇವರು ಕುಂಕುಮ ಹಾಕೋತಾರ, ಇವರು ಕುಂಕುಮ ಹಾಕೊಳ್ಳಲ್ವಾ, ಇವರು ನಂಬುತ್ತಾರ, ಇವರು ನಂಬಲ್ವಾ ಅನ್ನೋದಕ್ಕಿಂತ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಸರ್ಕಾರ ಈ ತನಕ ಮಾಡ್ಕೊ ಬಂದಿರೋದು ಒಂದು ಸಾಧನೆ ಮಾಡಿದವ್ರನ್ನ ಕರೆದಿರ್ತಕ್ಕಂಥದ್ದು. ಒಂದು ಸಾಧನೆ ಮಾಡಿದವ್ರನ್ನ ಇನ್ವೈಟ್ ಮಾಡಿದ್ದಾರೆ. ನಾನು ಆಗಲೇ ಮತ್ತೆ ಹೇಳ್ತಾ ಇದ್ದೀನಿ, ಸಾಧನೆ ಮಾಡಿದಂತಹ ಅನೇಕರಿದ್ದಾರೆ, ಅನೇಕರನ್ನ ಕರೆದಿದ್ದಾರೆ. ಯಾರನ್ನ ಕರೆದಾಗ ಕೆಲವ್ರಿಗೆ ಸ್ವಲ್ಪ ಅಸಮಾಧಾನ ಆಗುತ್ತೆ. ತುಂಬ ಪ್ರತಿ ಸಲ ಆಯ್ಕೆ ಮಾಡಿದಾಗ್ಲೂ ಇದೊಂದೇ ಅಂತಲ್ಲ, ಯಾವುದೇ ಪ್ರಶಸ್ತಿ ಇರ್ಬೋದು, ಯಾವುದೇ ಸರ್ಕಾರ ಆಯ್ಕೆ ಮಾಡಿದಾಗ ಸಹಜವಾಗಿ ಒಂದಷ್ಟು ಅಸಮಾಧಾನಗಳು ಬರ್ತವೆ.
ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರಕ್ಕೆ ಪೂರಕವಾಗಿರ್ತಕ್ಕಂಥವ್ರನ್ನ ಆಯ್ಕೆ ಮಾಡೋದು, BJP ಸರ್ಕಾರ ಇದ್ದಾಗ BJP ಸರ್ಕಾರಕ್ಕೆ ಪೂರಕವಾಗಿರ್ತಕ್ಕಂಥವ್ರನ್ನ ಆಯ್ಕೆ ಮಾಡೋದು ಸಹಜ. ಅವ್ರನ್ನ ಆಯ್ಕೆ ಮಾಡಿದಾಗ ಇವ್ರನ್ನ ಆಯ್ಕೆ ಮಾಡಿದಾಗ ಅವ್ರಿಗೆ ಸಹಜವಾದಂಥ ಒಂದು But ನಾನ್ ಮತ್ತೆ ವಿವಾದಗಳು ಬಂದೇ ಬರುತ್ತೆ. ನಾನು ಪ್ರಶ್ನೆಯ ಹೇಳ್ತಾ ಮೂಲಕ ಇರೋದು ಬರ್ತೀನಿ. ಸರ್ಕಾರಗಳು ಆಯ್ಕೆ ಆಗೋ ತನಕ ಮಾತ್ರ ಪಕ್ಷ, ಆಯ್ಕೆ ಆದ್ಮೇಲೆ ಅದು ಸರ್ಕಾರ ಪ್ರತಿಯೊಬ್ಬರಿಗೂ ಸರಿಯಾದಂತಹ ಸಮಾನತೆಯನ್ನು ಕೊಡಬೇಕು. ಸರ್ಕಾರ ಆಯ್ಕೆ ಆಗೋ ತನಕ ಇದು ಕಾಂಗ್ರೆಸ್, ಆಯ್ಕೆ ಆಗೋ ತನಕ ಇದು BJP, ಆಯ್ಕೆ ಆದ್ಮೇಲೆ ಅದು ಕರ್ನಾಟಕ ಸರ್ಕಾರ, ಕನ್ನಡಿಗರು ಎಲ್ರಿಗೂ ಸಂಬಂಧಪಟ್ಟದ್ದು. ಈ ಪ್ರಜ್ಞೆಯನ್ನ ಇಟ್ಕೋಬೇಕು ಸರಿ, ನಾನು ಮತ್ತೆ ಅಂತಕ್ಕಂಥದ್ದು ಮತ್ತೆ ಪ್ರಶ್ನೆಗೆ ಬರ್ತೀನಿ. ಮೋಹನ್ ವಿಶ್ವ ಅವರೇ, ಅವ್ರಾದ್ಮೇಲೆ ನೀವು ಉತ್ತರ ಕೊಡಿರಂತೆ. ಈ ರೀತಿಯಾದ ಒಂದು ಹಬ್ಬವನ್ನ, ಧಾರ್ಮಿಕ ಆಚರಣೆಯನ್ನ ಸಾರ್ವತ್ರಿಕ ಆಚರಣೆ ಮಾಡುವಂತಹ ಓಪನ್ನೆಸ್ ಇರೋದು ಕೇವಲ ಹಿಂದೂ ಧರ್ಮದಲ್ಲಿ ಮಾತ್ರನಾ? ಯಾಕೆ ಕ್ರೈಸ್ತ ಆಚರಣೆಯೋ ಅಥವಾ ಮುಸಲ್ಮಾನರ ಆಚರಣೆಯನ್ನೋ ಸರ್ಕಾರ ಇದನ್ನ ನಾವು ಸಾರ್ವತ್ರಿಕ ಆಚರಣೆ ಮಾಡ್ತೀವಿ, ಇಲ್ಲಿಗೆ ಅನ್ಯ ಧರ್ಮೀಯರನ್ನ ಕರೆಸಿ ಉದ್ಘಾಟನೆ ಮಾಡಿಸ್ತೀವಿ, ಈ ಧೈರ್ಯಕ್ಕೆ BJP ಸರ್ಕಾರ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಯಾಕೆ ಬರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ? ಸಮಾನತೆ, ಸಾರ್ವತ್ರಿಕತೆ ಅನ್ನೋದು ಬರಬೇಕು ಅಂದರೆ ಎಲ್ಲ ಧರ್ಮಗಳ ಇನ್ಕ್ಲೂಸಿವಿಟಿ ಬರಬೇಕಲ್ಲ, ಅದು ಕೇವಲ ಹಿಂದೂಗಳು ಮಾತ್ರ ಯಾಕೆ ಇನ್ಕ್ಲೂಸಿವ್ ಆಗಬೇಕು ಅನ್ನೋ ಪ್ರಶ್ನೆ. ಖಂಡಿತ ಮೇಡಮ್, ರಾಜಪ್ರಭುತ್ವ ಇದ್ದಾಗ ಒಂದು ಧರ್ಮದವರು, ನಂಬಿಕೆ ಇರೋರು ಮಾಡ್ಕೊಳ್ತಾ ಇದ್ರು. ಈಗ ಪ್ರಜಾಪ್ರಭುತ್ವದಲ್ಲಿ ನನಗೆ ವೈಯಕ್ತಿಕ ಅಭಿಪ್ರಾಯ ಏನು ಅಂದರೆ, ಒಂದು ಸರ್ಕಾರ ನಿಂತು ಈ ಥರದ ಹಬ್ಬಗಳನ್ನು ಮಾಡೋದೇ ಸಂವಿಧಾನ ಬಾಹಿರ ನನ್ನ ಪ್ರಕಾರ. ಒಂದು ಸರ್ಕಾರ ಯಾಕೆ ನಿಂತ್ಕೋಬೇಕು? ಯಾರ್ಯಾರಿಗೆ ನಂಬಿಕೆ ಇದೆಯೋ, ಯಾರ್ಯಾರಿಗೆ ಅದ್ರ ಬಗ್ಗೆ ಗೌರವ ಇದೆಯೋ, ಹಬ್ಬಗಳನ್ನು ಆಚರಣೆ ಮಾಡ್ಕೊಡೋಕ್ಕೆ ಸರ್ಕಾರ ಮನಸ್ಸು ಮಾಡಲಿ, ಆ ರೀತಿದೊಂದು ಹೊಸ ಹೆಜ್ಜೆಯನ್ನೇ ಇಡಲಿ. ಸರ್ಕಾರ ಮುಂದೆ ನಿಂತ್ಕೊಂಡಾಗ ಖಂಡಿತವಾಗ್ಲೂ ಪ್ರತಿಯೊಬ್ಬರದ್ದು ತುಷ್ಟೀಕರಣ ಮಾಡಬೇಕಾಗುತ್ತೆ. ಯಾಕೆ ಈ ಇಕ್ಕಟ್ಟಿಗೆ ಸಿಕ್ಕೊಳ್ಳುತ್ತೆ ಸರ್ಕಾರ? ವೋಟ್ ಬ್ಯಾಂಕ್ ರಾಜಕಾರಣ ಅಲ್ಲ ಅನ್ನೋದಾದರೆ ನೋಡಿ, ರಾಜಪ್ರಭುತ್ವದಲ್ಲಿ ಇದು ಸಂಪ್ರದಾಯವಾಗಿ ನಡ್ಕೊ ಬಂದಿದೆ. ನಿಮಗೆ ಇನ್ನೊಂದು ಹೇಳಿಬಿಡ್ತೀನಿ, ಅಂಬಾರಿ ಮೇಲೆ ಮೊದಲು ಕೂತ್ಕೋತಾ ಇದ್ದದ್ದು ರಾಜರು. ಆವಾಗ ಯಾವ ಧಾರ್ಮಿಕ ಉತ್ಸವ ಅಂತ ಅನ್ನಿಸ್ಕೊಳ್ತಾ ಇರಲಿಲ್ಲ. ರಾಜ ಮುಸಲ್ಮಾನರಿಗೂ ರಾಜ, ಹಿಂದೂಗಳಿಗೂ ರಾಜ, ಪ್ರತಿಯೊಬ್ಬರಿಗೂ ರಾಜ. ಈಗ ಆ ಅಂಬಾರಿಯಲ್ಲಿ ಒಂದು ವಿಗ್ರಹವನ್ನು ಇಡ್ತಾ ಇರ್ತಕ್ಕಂಥದ್ರಿಂದ ಅದು ಧಾರ್ಮಿಕ ಉತ್ಸವ ಅಂತ ಅನ್ನಿಸ್ಕೊಳ್ತಾ ಇದೆ. ಆದರೆ ಅದೇ ಸರ್, ನಿಮಗೂ ಗೊತ್ತು ನಮಗೂ ಗೊತ್ತು. ಅಬ್ಜೆಕ್ಷನ್ ಏನದ್ರಲ್ಲಿ ಹೇಳಿ? ನಮ್ಮ ಅಬ್ಜೆಕ್ಷನ್ ಇಲ್ಲ. ನೋಡಿ ಅನ್ನೆಸೆಸರಿ ಇಲ್ಲ. ಚಾಮುಂಡೇಶ್ವರಿ ವಿಗ್ರಹ, ಅದು ಹೆಸರಿದೆ, ಆಯ್ತು. ಚಾಮುಂಡೇಶ್ವರಿ ವಿಗ್ರಹ, ಚಾಮುಂಡೇಶ್ವರಿ ಅನ್ನಕ್ಕೆ, ಮಹಿಷಾಸುರ ಅನ್ನಕ್ಕೆ, ಮಹೇಶ ಅನ್ನಕ್ಕೆ, ನಿಮ್ಮನ್ನ ಸರ್ ಅನ್ನಕ್ಕೆ, ಎಲ್ಲದಕ್ಕೂ ಈ ದೇಶದಲ್ಲಿ ಅವಕಾಶ ಇದೆ. ಅದರಲ್ಲಿಂದ ನನಗೆ ಬಾಯಿಂದ ಹೇಳೋದ್ರ ಮೂಲಕ ಏನು ನಂಗೆ ಅಬ್ಜೆಕ್ಷನ್ ಇಲ್ಲ ಸರ್, ತಪ್ಪು ತಿಳ್ಕೊಬೇಡಿ. ಅದನ್ನು ನಾನು ಹೇಳ್ತಾ ಇರೋದೇನು ಅಂದರೆ, ಇದು ಪ್ರಜಾಪ್ರಭುತ್ವದ ಅಡಿನಲ್ಲಿ ಬಂದ ಮೇಲೆ ಸರ್ಕಾರ ನಿಂತು ಹಬ್ಬ ಮಾಡುವಂತ ಅಗತ್ಯ ಇಲ್ಲ ಅಂತ ಇದು ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. ಯಾಕೆ ಸರ್ಕಾರ ಹಬ್ಬ ಮಾಡ್ಬೇಕು? ಇದನ್ನ ಸರ್ಕಾರ ಹಬ್ಬ ಮಾಡೋ ಸಂದರ್ಭದಲ್ಲಿ ಇವೆಲ್ಲ ಸೃಷ್ಟಿ ಆಗುತ್ತೆ. ಎಲ್ಲರೂ ಅವ್ರವ್ರ ಹಬ್ಬಗಳನ್ನ ಮಾಡ್ಕೊಳ್ಳಿ, ಎಲ್ಲರೂ ಅವ್ರವ್ರ ಮನೆಗಳಲ್ಲಿ ಮಾಡ್ಕೊಳ್ಳಿ ಹಬ್ಬಗಳನ್ನ. ಈಗ ಒಂದ್ ನಿಮಿಷ ಈಗ ಎರಡು ವಿಚಾರ ಪ್ರಸ್ತಾಪ ಮಾಡಲೇಬೇಕು. ಮೊದಲನೇದು, ಸಂವಿಧಾನಕ್ಕೆ ಬರೋದಾದ್ರೆ ಇದೇ ಸಂವಿಧಾನ ಹೇಳುತ್ತೆ, ನಮ್ಮ ಸಂವಿಧಾನನ ರಚನೆ ಮಾಡಿರೋದು ಎಲ್ಲ ಧರ್ಮದವ್ರನ್ನು, ಎಲ್ಲ ಜಾತಿಗಳನ್ನ ಒಟ್ಟಿಗೆ ತಗೊಂಡೋಗ್ಬೇಕು ಅಂತ ರಚನೆ ಮಾಡಿರೋದು. ಅದೇ ಸಂವಿಧಾನದಲ್ಲಿ ಹೇಳುತ್ತೆ, ನೀವು ಮತ್ತೊಂದು ಧರ್ಮಕ್ಕೆ ನೋವುಂಟು ಮಾಡುವಂಥ ಕೆಲಸನ ಯಾವುದೇ ಸರ್ಕಾರ ಆಗಲಿ, ರಾಜ್ಯ ಆಗಲಿ, ಕೇಂದ್ರ ಆಗಲಿ ಮಾಡಬಾರ್ದು ಅಂತ ಹೇಳುತ್ತೆ. ಈ ದಸರಾ ವಿಚಾರದಲ್ಲಿ ನೀವು ಹಿಂದೂ ಧರ್ಮದ ಅನೇಕ ಹೆಣ್ಮಕ್ಳನ್ನ ನಾಗಲೇ ಹೇಳ್ದಂಗೆ ಅರಿಶಿನ ಕುಂಕುಮ ಹಾಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗೋವಂಥವ್ರಿಗೆ ನೀವು ಅವಮಾನ ಮಾಡೋ ಕೆಲಸ ಮಾಡ್ತಾ ಇಲ್ವೇ ಇಲ್ಲ? ಹಾಗಾದ್ರೆ ಇದೇ ಸಂವಿಧಾನ ಹೇಳುತ್ತಾರೆ. ಆಮೇಲೆ ಇನ್ನೊಂದು ಪ್ರಶ್ನೆ, ಮೇಷ್ಟ್ರು ಅವಾಗ್ಲಿಂದ ಹೇಳ್ತಾ ಇದ್ರು, ಚಾಮುಂಡೇಶ್ವರಿನೇ ಬೇರೆ, ಭುವನೇಶ್ವರಿನೇ ಬೇರೆ ಅಂತ. ಕಮಾನ್, ಅವರೇ ಹೇಳ್ತಾ ಇದ್ದಾರೆ ಆಗ್ಲಿಂದ ನಾಡ ಹಬ್ಬ ಅಂತ. ನಾಡ ಹಬ್ಬ ಯಾವ ನಾಡ ಹಬ್ಬ? ಕರುನಾಡ ಹಬ್ಬ. ಕರುನಾಡು ಅಂದ್ರೆ ಕನ್ನಡ ನಾಡು, ಕನ್ನಡ ನಾಡು ಅಂದ್ರೆ ಕರ್ನಾಟಕ, ಕನ್ನಡ ನಾಡು ಅಂದ್ರೆ ಭುವನೇಶ್ವರಿ, ಕೆಂಪು, ಹಳದಿ, ಬಾವುಟರೇ. ಅದನ್ನು ಚಾಮುಂಡೇಶ್ವರಿನ ಬೇರೆ ಮಾಡೋದಕ್ಕೆ ಆಗದೇ ಇಲ್ಲ, ಎರಡು ಒಟ್ಟಿಗೆ ಹೋಗ್ಲೇಬೇಕು. ನೀವು ಯಾವ್ದೋ ಹೊಸ ನರೇಟಿವ್ ತಂದ್ಬಿಟ್ಟು ಅದೇ ಬೇರೆ ಇದೇ ಬೇರೆ ಅಂದ್ರೆ ಒಪ್ಪೋದಕ್ಕೆ ತಯಾರಿಲ್ಲ. ಒಂದ್ ನಿಮಿಷ, ನೀವು ಹೊಸ ಸಂಬಂಧಪಟ್ಟದ್ದು ಭುವನೇಶ್ವರಿ ಭಾಷೆಗೆ ಸಂಬಂಧಪಟ್ಟದ್ದು. ಯಾವುದು? ಕನ್ನಡ ಭಾಷೆ. ಹೌದು, ಕನ್ನಡ ಭಾಷೆ, ಕನ್ನಡ ತಾಯಿಯನ್ನಿ, ಕನ್ನಡ ಭಾಷೆಯನ್ನಿ, ನಾವು ಕುಡಿಯೋ ನೀರನ್ನ ಕಾವೇರಿ ಅಂತೀವಿ, ತೀರ್ಥೋದ್ಭವ ಆಚರಣೆ ಮಾಡ್ತೀವಿ. ಗಾಳಿಗೂ, ಬೆಟ್ಟಕ್ಕೂ, ನದಿಗೂ, ಹಾಗೆ ಕಣ್ಣಿಂದ ಕಾಣುವ ಸೂರ್ಯನಿಗೂ, ಚಂದ್ರನಿಗೂ, ಕಾಲಿಂದ ಮೆಟ್ಟುವ ಭೂಮಿಗೂ ಕೂಡ ತಾಯಿಯ ಸ್ಥಾನ ಕೊಡ್ತೀವಿ. ಎಲ್ಲದರಲ್ಲೂ ಕೂಡ ದೇವಿ ಸ್ವರೂಪವನ್ನು ನೋಡ್ತೀವಿ. ಅಂದರೆ ನೀವು ದೇವಿ ಸ್ವರೂಪವನ್ನು ಅಬ್ಜೆಕ್ಟ್ ಮಾಡೋರು ಏನೇನು ಅಬ್ಜೆಕ್ಟ್ ಮಾಡ್ತೀರಿ? ನಿಮಗೆ ಭುವನೇಶ್ವರಿ ಅಬ್ಜೆಕ್ಷನ್ ಆದರೆ ಕಾವೇರಿನೂ ಅಬ್ಜೆಕ್ಷನ್ ಆಗಬೇಕು, ನಿಮಗೆ ಕಾವೇರಿ ಅಬ್ಜೆಕ್ಷನ್ ಆದರೆ ಚಾಮುಂಡೇಶ್ವರಿಯೂ ಅಬ್ಜೆಕ್ಷನ್ ಆಗಬೇಕು. ಇದಲ್ವಾ ಮೂಲಭೂತ ಸವಾಲು? ಉತ್ತರ ಕೊಡಿ. ಇದು ಅಬ್ಜೆಕ್ಷನ್ ಪ್ರಶ್ನೆನೇ ಬರಲ್ಲ ಮೇಡಮ್. ನಾವು ಪ್ರಕೃತಿ ಆರಾಧಕರು. ಆರಂಭದಿಂದ ಭಾರತ ದೇಶ
ಪ್ರಕೃತಿಯನ್ನ ತಾಯಿ ಅಂತ ನೋಡ್ಕೊಂಡು ಬಂದಿರತಕ್ಕಂಥವ್ರು, ಭಾರತ ಮಾತೆ ಅಂದಂಗೆ ಭೂಮಿ ತಾಯಿ ಅಂತ ನೋಡ್ಕೊಂಡು ಬಂದಿದ್ದೀವಿ. ಹಿಂದೂಗಳು ಒಟ್ಟಾರೆ ಅಂತೇಳಿ ಸರ್, ಒಟ್ಟಾರೆ ದಯವಿಟ್ಟು. ಪ್ರಕೃತಿಯನ್ನ ಸರ್, ಹಿಂದೂಗಳು ಅಂತೇಳಿ. ಒಟ್ಟಾರೆ ಭಾರತೀಯರು ಸರ್, ಮೇಷ್ಟ್ರೆ, ಹಿಂದೂಗಳು ಭಾರತೀಯರು ಅಂತೇಳಿ. ಭಾರತೀಯರು ಹಾಗಾದ್ರೆ ರಜಾಕ್ ನಾನು ಹೇಳಿ. ಭಾರತೀಯರು, ಅವರು ರಜಾಕ್ ಭಾರತೀಯರೇ. ಹೇಳಿ. ಇಸ್ಲಾಂ ಧರ್ಮದಲ್ಲಿ ಪ್ರಕೃತಿ ಅವರು ಭೂಮಿ ತಾಯಿ ಅಂತ ಅವರು ನೋಡ್ತಾರೆ. ಕಾವೇರಿನ ಅವರು ಯಾವ ಚಂದ್ರನ ಯಾವ ನೋಡ್ತಾರೆ ಭೂಮಿ ಸರ್. ಹೇಳಿ. ಅವರು ಭೂಮಿ ತಾಯಿ ಅಂತ ಚಂದ್ರನ ನೋಡ್ತಾರೆ. ನೋಡ್ತಾರೆ. No, ಅವರು ಚಂದ್ರನ ಭಾರತೀಯರು. ನೋಡ್ತಾರೆ. ಅವರು ತಪ್ಪು ಮಾತಾಡ್ಬಾರ್ದು. ಅವ್ರು ಮೇಷ್ಟ್ರು ಅವರು. No, ಮೇಷ್ಟ್ರು ಧರ್ಮ ತಪ್ಪು ಮಾತಾಡ್ಬಾರ್ದು. ನೀವೇ ಹೇಳ್ತಾ ಇದ್ದೀರಿ, ರಜಾಕ್ ಅವ್ರು, ಸಂವಿಧಾನದಲ್ಲಿ ಕಡೆ ಪ್ರತಿಕ್ರಿಯೆ ರಜಾಕ್ ಅವ್ರು ಪಡ್ಕೊಂಡು ನಾನು ಆಡಿಯನ್ಸ್ ನ ಮಾತಾಡ್ತೀನಿ. ಮೇಡಮ್, ನಿಮ್ಮ ಈ ಕಾರ್ಯಕ್ರಮದ ಹೆಸರು ಮಹಾಭಾರತ ಅಂತ. ಇದು ಹಿಂದೂಗಳಿಗೆ ಸೇರಿದ್ದು, ಇದು ಹಿಂದೂಗಳ ಹೆಸರು ಅಂತ ನಾನು ಇದ್ರಲ್ಲಿ ಬರಲ್ಲ ಅಂತ ಯಾವತ್ತಿಗೂ ನಿಮಗೆ ಹೇಳಿಲ್ಲ. ನಾನು ಡಿಬೇಟಲ್ಲಿ ಬರ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ. ನೀವು ಕಾವೇರಿಯನ್ನು ತಲಕಾವೇರಿಯಲ್ಲಿ ಕಾವೇರಿ ಸಂಕ್ರಮಣ ಅಂತ ಹೇಳ್ಬಿಟ್ಟು ಎಲ್ಲಿ ಕಾವೇರಿ ಹುಟ್ಟುತ್ತೋ ಅಲ್ಲೇ ಪೂಜೆ ಮಾಡ್ತೀರಾ. ಆ ಪೂಜೆ ಮಾಡಿದ ನಂತರ ಆ ನೀರು ಹರಿದು ಇಲ್ಲಿವರೆಗೆ ಬರುತ್ತೆ ನಮಗೆ. ಅದೇ ನೀರನ್ನು ನಾವು ಕುಡಿತಾ ಇದ್ದೀವಿ. ನಿಮ್ಮನ್ನು ಬಿಟ್ಟು ನಾವಿರೋಕ್ಕಾಗಲ್ಲ, ನಮ್ಮನ್ನು ಬಿಟ್ಟು ನೀವಿರೋಕ್ಕಾಗಲ್ಲ. ಈಗ ರಜಾಕ್ ಆಗ್ಬೋದು, ಮುಸಲ್ಮಾನರಾಗ್ಬೋದು, ಮೈಸೂರು ದಸರಾಗೆ ಹೋಗಿ ಇದ್ರ ಮುಂದೆ ಪ್ಯಾಲೇಸ್ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳಕ್ಕಾಗ್ಬೋದು, ಅಥವಾ ಜಟ್ಕಾ ಗಾಡಿ ಓಡ್ಸೋಕ್ಕಾಗ್ಬೋದು, ತಿನ್ನೋಕ್ಕಾಗ್ಬೋದು, ಮೈಸೂರು ಪಾಕ್ ತಿನ್ನೋಕ್ಕಾಗ್ಬೋದು, ದಸರಾ ನೋಡೋಕ್ಕಾಗ್ಬೋದು, ಲೈಟ್ ನೋಡೋಕ್ಕಾಗ್ಬೋದು. ಅದ್ರ ಬಗ್ಗೆ ಯಾರು ಅಬ್ಜೆಕ್ಷನ್ ಎತ್ತನೇ ಇಲ್ಲಮ್ಮ. ಇಲ್ಲಿ ಅವ್ರು ಜರಿ ಸೀರೆ ತಂದ್ಕೊಡೋದಾಗ್ಬೋದು, ಇನ್ನೊಂದು ಆಗ್ಬೋದು. ಬಟ್ ಅಬ್ಜೆಕ್ಷನ್ ಇರೋದಲ್ಲಿ ನಿಮಗೆ ಪೂಜೆ, ತೀರ್ಥ, ಮಂಗಳಾರತಿ, ಕುಂಕುಮ, ಅರಿಶಿನ ಅದನ್ನ ಮಾಡ್ತಾರೆ ಅವರು. ಹಿಂದೂಗಳೇ ಅದನ್ನ ಮಾಡ್ತಾರೆ ಅವರು. ನನ್ನ ಪ್ರಶ್ನೆಗೆ ಇನ್ನೂ ನಾನು ಉತ್ತರ ತಗೊಂಡೆ, ಕೊಟ್ಟಿಲ್ಲ. ಅವ್ರು ಮಾಡಿಲ್ಲ. ಇದ್ರ ಬಗ್ಗೆ ಏನು ಉತ್ತರ ಕೊಡ್ತಾರೆ? ಟೋಪಿ ಹಾಕೊಂಡು ಹೋಗ್ಬೇಕು. ಅದೇ ಇವರೇ ಅತಿಥಿಯನ್ನಾಗಿ ಕರೆದ ಬರ್ಗೂರ್ ರಾಮಚಂದ್ರಪ್ಪ, ಇದ್ರ ಉತ್ತರ ಬೇಕು. ಅದಕ್ಕೆ ಉತ್ತರ ಕೊಡಿ. ಹಿಂದೂ ಅವರು ಬರ್ಗೂರ್ ರಾಮಚಂದ್ರಪ್ಪ ಮಂಗಳಾರತಿ ಮಾಡಿಲ್ಲ, ಪುಷ್ಪಾರ್ಚನೆ ಮಾಡಿಲ್ಲ, ಅದಕ್ಕೇನು ಉತ್ತರ ಕೊಡ್ತೀರಾ? ಉಪವಾಸ ಮಾಡಿದ್ರಿ ನಾವು. ಇವತ್ತು ಮಾಡಿದ್ರಿ. ಮಾಡ್ತೀರಾ, ತಿಂದಿರಿ. ಮಾಡಿದ್ರಿ. ಅಷ್ಟೇ. ಅಲ್ಲಿಗೆ ನಾನು ಆಡಿಯನ್ಸ್ ಹತ್ರ ನಾನು ಎಲ್ಲರಿಗೂ ಅವಕಾಶ ಕೊಡ್ತೀನಿ. ಒಂದು ಕಡೆಯಿಂದ ಇದರಲ್ಲಿ ಒಂದು ಶರಿಯತ್ ಒಂದು ಇದು ಐತೆ, ಆಮೇಲೆ ಎರಡನೇ ಗೌರ್ಮೆಂಟ್ ಒಂದು ಪರ್ಸನಾಲಿಟಿ. ಕರ್ನಾಟಕ ಅಲ್ಲಿ ಒಂದು ಗೌರ್ಮೆಂಟ್ ಅವ್ರಿಗೆ ಕರೆಸಿರೋದು. ಇದರಲ್ಲಿ ಇವಾಗ ಪೊಲಿಟಿಕ್ಸ್ ಅಂದ್ರೆ ಬಿ ಜೆ ಪಿಯವರು, ಕಾಂಗ್ರೆಸ್, ಅದರಲ್ಲಿ ಮುಸ್ಲಿಮ್ಸ್ ಅವರು ಸೆಂಟ್ರಲ್ಲಿ ಬಂದ್ಬಿಟ್ಟಿದ್ದಾರೆ, ಬಲಿಯಾಗ್ತಾ ಇದ್ದಾರೆ. ಫುಟ್ಬಾಲ್ ಥರ ನಮಗೆ ಆಟ ಆಡಿಸಿದ್ದಾರೆ. ಅದಕ್ಕೆ ದಯವಿಟ್ಟು ಇವಾಗ ಉಗಾದಿ ಬಂದರೆ ನಾವು ಒಬ್ಬಟ್ಟು ಕೇಳ್ತೀವಿ, ಸರ್ ವೇರ್ ಆರ್ ದಿ ಸ್ವೀಟ್ ಸರ್ ಅಂತ. ಉಗಾದಿ ಬಂದರೆ, ರಂಜಾನ್ ಬಂದರೆ ನೀವು ಕೇಳ್ತೀರಾ ಬಿರಿಯಾನಿ. ಇಲ್ಲಿ ಮೇನ್ ಏನು ಗೊತ್ತಾ, ಇವಾಗ ಇದರಲ್ಲಿ ಗೌರ್ಮೆಂಟ್ ಯಾರಾದರೂ ನಡಲಿ, ಎಜುಕೇಷನ್, ರಿಶ್ವತ್ತಲ್ಲಿ ಏನು ಹೇಳ್ತಾರೆ ಬ್ರೈಬ್, ಇದೆಲ್ಲ ಕಡಿಮೆ ಆಗಬೇಕು. ಅದೆಲ್ಲ ನೋಡಿಬಿಟ್ಟು ಅದು ಬಿಟ್ಟು ಓನ್ಲಿ ಇದರಲ್ಲೇ ಇಶ್ಯೂ ಮಾಡ್ತಾ ಇದ್ರೆ ಬೇಜಾರಾಗುತ್ತೆ ನಮಗೆ. ಸರ್, ಒಂದೇ ಒಂದು ಪ್ರಶ್ನೆ ನಿಮಗೆ. ನೀವು ಯುಗಾದಿ ಬಗ್ಗೆ ಹೇಳಿದ್ರಿ, ರಂಜಾನ್ ಬಗ್ಗೆ ಹೇಳಿದ್ರಿ, ಎಲ್ಲ ಓಕೆ ಸರ್. ನೀವು ಒಬ್ಬಟ್ಟು ಕೇಳ್ತೀರಾ, ನಮ್ಮವ್ರು ಬಿರಿಯಾನಿ ಕೇಳ್ತಾರೆ, ಅದೆಲ್ಲ ಓಕೆ ಸರ್, ತೊಗೊಳ್ತಾರೆ ಅಂತ ಅನ್ಕೊಳ್ಳೋ. ನೀವು ಒಬ್ಬಟ್ಟು ತಗೊಳ್ತೀರಾ, ತಿಂತೀರಾ, ಅವರು ಬಿರಿಯಾನಿ ತೊಗೊಳ್ತಾರೆ, ತಿಂತಾರೆ ಸರ್. ಆದರೆ ನಾನೇಂದ್ರೂ ನಿಮ್ಮ ಮನೆ ಒಳಗಡೆ ಬಂದ್ಬಿಟ್ಟು ರಂಜಾನ್ ಹಬ್ಬದ ದಿವಸ ನೀವು ಮಾಡೋ ಪೂಜೆ ನಾನು ಮಾಡ್ತೀನಿ ಅಂದರೆ ಬಿಡ್ತೀರಾ ಸರ್ ನೀವು? ನನಗೆ ಒಬ್ಬ ಮುಸಲ್ಮಾನಾಗಿ ನಾನೊಬ್ಬ ಮೂರ್ತಿ ಪೂಜಕ ಹಿಂದೂ. ಪ್ರಶ್ನೆ ಇರೋದು ಅದು ಸರ್. ಇಲ್ಲಿ ಪ್ರಶ್ನೆ ಒಂದು ನಿಮಿಷ, ಉತ್ತರ ಕೊಡ್ತಾರೆ ಕೇಳಿಸ್ಕೊಳ್ಳಿ. ತಿಂಡಿ ಕೇಳಿಸ್ಕೊಳ್ಳಿ. ಮೌನ್ ವಿಶ್ವ ಅವರು ಉತ್ತರ ಕೊಡ್ತಾರೆ ಕೇಳಿಸ್ಕೊಳ್ಳಿ. ನಮ್ಮ ಮನಸ್ಸಲ್ಲಿ ನಿಮಗೆ ಇಷ್ಟ ಇದ್ರೆ ನಮಾಜ್ ಮಾಡ್ಬೇಕಂದ್ರೆ ನಾನು ಹೇಳ್ತೀನಿ, ಬನ್ನಿ ನಮ್ಮ ಮನೆಗೆ ಜಾನಿಮಸ್ ಹಾಕ್ತೀನಿ, ಸ್ನಾನ ಮಾಡಿ ಆರಾಮಾಗಿ ಮಾಡಿ. ಮಸೀದಿಗೂ ಬನ್ನಿ, ಮಸ್ಜಿದ್ ದರ್ಶನ್ ನಮ್ಮ ಮನೆಗೆ ಬನ್ನಿ ಡೈರೆಕ್ಟ್. ಮಸ್ಜಿದ್ ಅವರು ಇಮಾಮ್ ಸಾಬ್ ಇರ್ತಾರೆ, ಅವ್ರಿಗೆ ಹೇಳ್ತಾರೆ ಒಂದು ಇದು. Whoever imitates another religion is one of them. It's a famous hadith by Rasulullah sallallahu alaihi wasallam. Okay, so this is what at the end what I'm going to tell is whatever Razak bhai told right now, like you can go there and you can go and you can do the puja. It's completely not allowed in our Islam. It's haram. Nobody said you can do puja. ಕೇಳಿಸ್ಕೊಳ್ಬೇಕು ಸರ್. Nobody said you can do puja. Because you told I'm just correcting you. I'm just correcting you. Yes. I'm just No, correcting don't correct you. me. I'm not wrong. You I am were never wrong. You were wrong. You don't when try you to correct told me. No. I will tell you this. Razak, I want to tell you the famous hadith by Innamal sallallahu alaihi a'malu wasallam. binniyat. Whoever follows. Whatever you do is your personal prerogative. ಶಿರ್ಕ್ನಲ್ಲಿ You ಇಲ್ಲ. cannot be questioning. You cannot stand for Then you Banu don't follow the Mushtaq. Sharia. Then You don't follow cannot the Sharia. answer for Banu Mushtaq. ಕೇಳಿಸ್ಕೊಳ್ಳಿ sir. It is her personal prerogative. ಕೇಳಿಸ್ಕೊಳ್ಳಿ. There is You something don't called try to Sharia. correct me. There is something called I am Sharia, never right? wrong. There is something I called come Sharia. with calculations. Yeah, I come exactly. with facts. Exactly. There is something called Sharia. Yes. Okay. If you go and you do the puja, there is a Muslim community. They will Nobody not is allow you asking to her do to that. do puja. That's what I'm telling. Like, it's not
allowed in our Islam to go and imitate another one. We are not imitating. Yeah. ಅದು ಬೇರೆ ತರ್ಕ ಅವ್ರು We are- ಹೇಳ್ತಿರೋದು nobody is ಅಲೋ ಇಲ್ಲ imitating. She is just a chief guest. ಸರ್ ಅವ್ರು ಹೇಳ್ತಾ ಇರೋದು What he did was ಪೂಜೆ completely wrong. ಮಾಡೋದಕ್ಕೆ ಅವಕಾಶ ಇಲ್ಲ ನೀವು ಅದನ್ನು ಒಪ್ಪುದ್ರಿ ಪೂಜೆ 100% ಮಾಡ್ಲೇಬೇಕು ಅನ್ನೋ ಕಂಪಲ್ಷನ್ ಪೂಜೆ ಇಲ್ಲ ಮಾಡಕ್ ಇಸ್ಲಾಂ ಅದು ಧರ್ಮದಲ್ಲಿ ಬೇರೆ ಅವಕಾಶ ಇಲ್ಲ. ಅದು ಬೇರೆ ಸರ್ ಆದ್ರೆ ಬಾನು ಅದನ್ನೇ ಅವ್ರು ಮುಸ್ತಾಕಲ್ಲಿ ಹೋಗಿ ಹೇಳ್ತಿದ್ದಾರೆ. ಪೂಜೆ ಮಾಡಬೇಕು ಅಂತ ಅನಿವಾರ್ಯ ಅದನ್ನೇ ಅವ್ರು ಇಲ್ಲ. ಹೇಳ್ತಿದ್ದಾರೆ ಹಾ. ಪೂಜೆ ಮಾಡಕ್ ಅವಕಾಶ ಇಲ್ಲ ಅಂತಾನೆ ಅವ್ರು ಹೌದು, ಹೇಳ್ತಿದ್ದಾರೆ ಅದನ್ನ ನಾನು accept ಅಷ್ಟೇ. ಮಾಡ್ತೀನಿ. ಕೇಳಿಸ್ಕೊಳ್ಳಿ ಅದ್ರಲ್ಲಿ ಏನ್ ತಪ್ಪಿದೆ? ಈಗ ನಾನು ಕೇಳ್ತಾ ಇರೋದು ನೀವು ವಾದ ವಿವಾದ ಎಲ್ಲ ನಾನು ನೋಡ್ತಾ ಇದ್ದೆ. ನಾವು ಅಲ್ಲಿ ಹೋಗಿ ಪೂಜೆ ಮಾಡ್ತೀವಿ, ಅವರು ಬಂದು ನಮಗೆ ಪೂಜೆ ಮಾಡ್ತಾರೆ. ಬಟ್ ಅಲ್ಲಿ ಹೋದಾಗ ಅಕಸ್ಮಾತಾಗಿ ಹೂವು ಹಾಕಿ ಕುಂಕುಮ ಇಟ್ಕೊಳ್ಳಿ ಅಂದಾಗ ಅದನ್ನು ಬಿಟ್ಟರೆ, ತಿರಸ್ಕಾರ ಮಾಡಿದ್ರೆ ನಮಗೂ ನೋವು, ನಿಮಗೂ ನೋವು. ಆತರ ಯಾರು ಹೇಳಲ್ಲ ಮೇಡಮ್. ಕಾಂಗ್ರೆಸ್ಸಿನ ಜಾತ್ಯತೀತ